ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮಹಾ ಉಪವಾಸ ದಿನಗಳಲ್ಲಿ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಭಾಗವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1-10 ವಚನಗಳು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1-10 ವಚನಗಳು. ಇದರಲ್ಲಿ 1 ಮತ್ತು 2ನೇ ವಚನ ನೋಡೋದಾದರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ನಾವು ನೋಡಬಹುದು. ನಾವೊಂದು ದ್ರಾಕ್ಷಿ ತೋಟವನ್ನ ಕಲ್ಪಿಸಿಕೊಳ್ಳೋಣ. ದ್ರಾಕ್ಷಿ ಬಳ್ಳಿ ಜೀವನದ ಮೂಲ. ಅದರ ಮೇಲೆ ಬೆಳೆಯುವಂಥ ಎಲ್ಲ ಕೊಂಬೆಗಳು ಅದರಿಂದಲೇ ಆಹಾರವನ್ನ, ನೀರನ್ನ, ಶಕ್ತಿಯನ್ನ ಪಡೆಯುವಂಥದ್ದಾಗಿದೆ. ದ್ರಾಕ್ಷಿ ಬಳ್ಳಿಯಿಂದ ಬೇರ್ಪಟ್ಟಂತ ಪ್ರತಿಯೊಂದು ಕೊಂಬೆಯು ಬದುಕಲು ಸಾಧ್ಯವಿಲ್ಲ, ಅದು ಒಣಗಿ ಹೋಗುತ್ತದೆ. ಇದೇ ರೀತಿ ಮನುಷ್ಯನು ಕ್ರಿಸ್ತನಿಂದ ದೂರವಾದರೆ ಆತ್ಮಿಕವಾಗಿ ಒಣಗಿ ಹೋಗ್ತಾನೆ. ಆದ್ರಿಂದ ಯೇಸು ಹೇಳ್ತಾ ಇದ್ದಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಎಂದು. ಇದರಿಂದ ನಮ್ಗೆ ತಿಳಿಯುವಂತ ಸತ್ಯ ಏನಂದ್ರೆ, ಯೇಸು ನಮ್ಮ ಆತ್ಮಿಕ ಜೀವನದ ಒಂದು ಮೂಲ ಆಗಿದ್ದಾರೆ. ನಮ್ಮ ಆಸೆ, ಶಕ್ತಿ, ಶಾಂತಿ ಮತ್ತು ರಕ್ಷಣೆ ಎಲ್ಲವೂ ಸಹ ಯೇಸು ಕ್ರಿಸ್ತನಿಂದ ಬರುವಂತದ್ದಾಗಿದೆ. ಮನುಷ್ಯನು ತನ್ನ ಬುದ್ಧಿ, ಹಣ ಮತ್ತು ಸ್ಥಾನಮಾನದಿಂದ ಶಾಶ್ವತವಾದಂತ ಸಂತೋಷವನ್ನ ಪಡೆಯಲಾಗದು. ಆದ್ರೆ ಕ್ರಿಸ್ತನಲ್ಲಿ ಉಳಿದ್ರೆ ಜೀವನದ ನಿಜವಾದ ಅರ್ಥವನ್ನ ಸಿಗುವಂತದ್ದಾಗಿದೆ. ಯೇಸು ಮುಂದುವರೆದು ಹೇಳ್ತಾರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಇದರ ಅರ್ಥ, ನಾವು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೀರಿ. ಒಂದು ಕೊಂಬೆ ತನ್ನಿಂದಲೇ ಯಾವುದೇ ರೀತಿ ಫಲ ಕೊಡಲಾರದು. ಅದು ದ್ರಾಕ್ಷಿ ಬಳ್ಳಿ ಸಂಪರ್ಕದಲ್ಲಿದ್ದರೆ ಮಾತ್ರ ಫಲವನ್ನ ಕೊಡುವಂಥದ್ದಾಗಿದೆ. ಅದೇ ರೀತಿ ಮನುಷ್ಯನು ದೇವರೊಂದಿಗೆ ಸಂಬಂಧದಲ್ಲಿದ್ದರೆ ಮಾತ್ರ ಆತ್ಮೀಕವಾದಂತಹ ಫಲವನ್ನು ನೀಡಲು ಸಾಧ್ಯವಾಗ್ತೈತೆ. ಅದೇ ರೀತಿಯಾಗಿ ಯೇಸು ಹೇಳ್ತಾ ಇದ್ದಾರೆ, ನಾನಿಲ್ಲದೆ ನೀವು ಏನನ್ನು ಮಾಡಲಾರಿರಿ ಅಂತ. ಈ ಮಾತು ನಮಗೆ ವಿನಯವನ್ನ ಕಲ್ಪಿಸಿಕೊಳ್ಳುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಯಶಸ್ಸು ಬಂದರೂ ಅದು ದೇವರ ಕೃಪೆಯಿಂದ ಮಾತ್ರ ಬರುವಂಥದ್ದಾಗಿದೆ. ಆದ್ರಿಂದ ನಾವು ಸದಾ ದೇವರ ಮೇಲೆ ಅವಲಂಬಿತವರಾಗಿರಬೇಕು. ಕ್ರೈಸ್ತ ಜೀವನದಲ್ಲಿ ದೇವರು ನಮ್ಮಿಂದ ಫಲವನ್ನ ನಿರೀಕ್ಷಿಸ್ತಾರೆ. ಫಲ ಎಂದ್ರೆ ಯಾವುದೇ ಬಾಹ್ಯ ಸಾಧನೆಗಳಲ್ಲ, ಯಾವುದೇ ರೀತಿಯ ತೋರ್ಪಡಿಕೆಯಂತಹ ಸಾಧನೆಗಳಲ್ಲ. ಆತ್ಮಿಕವಾದಂತಹ ಫಲಗಳು ಎಂದ್ರೆ ಪ್ರೀತಿ, ದಯೆ, ಕ್ಷಮೆ, ಸಹನೆ, ವಿನಯ ಮತ್ತೆ ಸತ್ಯತೆ. ಒಬ್ಬ ಕ್ರಿಸ್ತನಲ್ಲಿ ಉಳಿದರೆ ಈ ಎಲ್ಲಾ ಗುಣಗಳು ಸ್ವಾಭಾವಿಕವಾಗಿ ಅವನ ಜೀವನದಲ್ಲಿ ಕಾಣಿಸ್ತೈತೆ. ಒಂದು ಒಳ್ಳೆಯ ಮರ ಒಳ್ಳೆಯ ಫಲನ ನೀಡುವಂತೆ ದೇವರೊಂದಿಗೆ ಸಂಬಂಧದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾರೆ. ಅದೇ ರೀತಿಯಾಗಿ ಯೋಹಾನ 15:2 ನಾವು ನೋಡಬಹುದು, ಫಲ ಕೊಡದ ಕೊಂಬೆಗಳನ್ನ ತೆಗೆದು ಹಾಕ್ತಾನೆ. ಇದು ಒಂದು ಗಂಭೀರವಾದ ಎಚ್ಚರಿಕೆಯನ್ನ ದೇವರು ನಮಗೆ ಕೊಡುವಂತದ್ದಾಗಿದೆ. ದೇವರು ನಮ್ಮ ಜೀವನವನ್ನ ನೋಡುವಂತವನಾಗಿದ್ದಾನೆ. ನಾವು ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರಬಾರದು. ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಇರಬೇಕು. ದೇವರು ನಮ್ಮಿಂದ ಆತ್ಮಿಕವಾದ ಬೆಳವಣಿಗೆಯನ್ನ ನಿರೀಕ್ಷಿಸುವಂತವರಾಗಿದ್ದಾರೆ. ಆದ್ರೆ ಫಲ ನೀಡುವ ಕೊಂಬೆಗಳನ್ನ ದೇವರು ಶುದ್ಧಗೊಳಿಸುತ್ತಾನೆ. ತೋಟಗಾರನು ಒಂದು ದ್ರಾಕ್ಷಿ ತೋಟದಲ್ಲಿ ಕೊಂಬೆಗಳನ್ನ ಕತ್ತರಿಸುವುದು ನಾವು ನೋಡಿದ್ದೀವಿ. ಇದನ್ನ ಪ್ರೂನಿಂಗ್ ಆರ್ ಸಮರುವಿಕೆ ಎಂದು ನಾವು ಕರಿತೀವಿ. ಇದು ನೋವನ್ನುಂಟು ಮಾಡುವ ಪ್ರಕ್ರಿಯೆ ಆಗಿರಬಹುದು, ಆದ್ರೆ ಇದರ ಉದ್ದೇಶ ಮರವು ಇನ್ನಷ್ಟು ಫಲ ನೀಡುವಂತೆ ಮಾಡುವಂತದ್ದಾಗಿದೆ. ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಸಮಸ್ಯೆಗಳು, ಕಷ್ಟಗಳು ಮತ್ತು ಪರೀಕ್ಷೆಗಳು ಬರ್ತೈತೆ. ಆದರೆ ದೇವರು ಅವುಗಳ ಮೂಲಕ ನಮ್ಮನ್ನ ಶುದ್ಧಗೊಳಿಸುತ್ತಾನೆ ಮತ್ತು ಇನ್ನಷ್ಟು ಬಲಪಡಿಸುತ್ತಾನೆ. ಇದೇ ವಿಷಯವಾಗಿ ನಾವು ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಒಳ್ಳೆಯ ದ್ರಾಕ್ಷಲತೆಯನ್ನ ನೆಟ್ಟೆ ಎಂದು. ದೇವರು ತಮ್ಮ ಜನರನ್ನ ಪರಿಶುದ್ಧವಾಗಿ ಸೃಷ್ಟಿಸ್ತಾನೆ. ಆದ್ರೆ ಅವರು ದೇವರನ್ನ ಬಿಟ್ಟು ದೂರ ಹೋಗ್ತಾರೆ, ಮೂರ್ತಿಯ ಪೂಜೆಗೆ ತಿರುಗ್ತಾರೆ. ಇದರಿಂದ ದೇವರಿಗೆ ದುಃಖವಾಗ್ತಿದೆ. ಈ ಭಾಗ ನಮ್ಗೆ ಒಂದು ಎಚ್ಚರಿಕೆಯನ್ನ ನೀಡುವಂತದ್ದಾಗಿದೆ. ದೇವರಿಂದ ದೂರವಾದ ಜೀವನ ಕೊನೆಗೆ ನಾಶಕ್ಕೆ ದಾರಿ ಮಾಡಿಕೊಡುವಂತದ್ದಾಗಿದೆ. ಆದ್ರಿಂದ ನಾವು ದೇವರೊಂದಿಗೆ ಇರುವಂತಹ ಸಂಬಂಧವನ್ನ ಕಾಪಾಡ್ಕೊಳ್ಬೇಕು. ಇದನ್ನ ನಾವು 1 ಯೋಹಾನದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ನೋಡಬಹುದು. ಅಲ್ಲಿ ನೀವು ಹೇಳಿದ ವಾಕ್ಯ ನಿಮ್ಮೊಳಗೆ ಉಳಿಯಲಿ ಎಂದು ಬರೆಯಲಾಗಿದೆ. ಕ್ರಿಸ್ತನಲ್ಲಿ ಉಳಿಯುವುದೆಂದರೆ ದೇವರ ವಾಕ್ಯದಲ್ಲಿ ಉಳಿಯುವುದು. ಕ್ರಿಸ್ತನಲ್ಲಿ ಉಳಿಯಲು ಕೆಲವು ಮುಖ್ಯ ಮಾರ್ಗಗಳಿವೆ. ಮೊದಲನೇದಾಗಿ ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವ ಒಂದು ಮಾರ್ಗವಾಗಿದೆ. ಎರಡನೆಯದಾಗಿ ದೇವರ ವಾಕ್ಯವನ್ನ ಓದುವಂಥದ್ದಾಗಿದೆ ಮತ್ತು ದೇವರ ವಾಕ್ಯವನ್ನ ಧ್ಯಾನಿಸುವಂಥದ್ದಾಗಿದೆ. ಮೂರನೆಯದಾಗಿ ದೇವರ ಆಜ್ಞೆಗಳನ್ನ ಪಾಲಿಸುವುದು. ನಾಲ್ಕನೆಯದು ಪ್ರೀತಿಯಲ್ಲಿ ಬದುಕುವುದು ಎಂದು ಯೇಸು ಹೇಳ್ತಾರೆ. ನನ್ನ ಪ್ರೀತಿಯಲ್ಲಿ ಉಳಿಯಿರಿ ಎಂದು ದೇವರು ಹೇಳುವುದು ನಾವು ನೋಡಬಹುದಾಗಿದೆ. ದೇವರ ಪ್ರೀತಿ ಮಾನವೀಯ ಪ್ರೀತಿಗಿಂತ ಬಹಳ ದೊಡ್ಡದು. ಅದು ತ್ಯಾಗದ ಪ್ರೀತಿ. ಯೇಸು ನಮಗಾಗಿ ತನ್ನ ಜೀವವನ್ನೇ ಕೊಟ್ಟನು. ಆದ್ರಿಂದ ನಾವು ಕೂಡ ಪ್ರೀತಿಯಿಂದ ಬದುಕಬೇಕು. ನಾವು ದೇವರನ್ನ ಪ್ರೀತಿಸಿದರೆ ನಮ್ಮ ಸುತ್ತಮುತ್ತಲಿನ ಜನರನ್ನ ಕೂಡ ಪ್ರೀತಿಸಬೇಕು.
ಕ್ರೈಸ್ತ ಜೀವನವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಇದು ದೇವರೊಂದಿಗೆ ಇರುವಂತಹ ಜೀವಂತ ಸಂಬಂಧ. ಈ ಸಂಬಂಧವನ್ನು ನಾವು ಬೆಳೆಸಲು ಪ್ರಾರ್ಥನೆ, ಆರಾಧನೆ, ಸೇವೆ ಮತ್ತು ದೇವರ ವಾಕ್ಯವನ್ನು ಪಾಲಿಸಬೇಕು. ಆಗ ನಮ್ಮ ಜೀವನದಲ್ಲಿ ಆತ್ಮಿಕವಾದಂತಹ ಫಲಗಳು ಬೆಳೆಯುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂದೇಶ ಮುಖ್ಯ ಅರ್ಥ ಬಹಳ ಸರಳವಾಗಿದೆ. ಏಸು ದ್ರಾಕ್ಷಿ ಬಳ್ಳಿ, ನಾವು ಕೊಂಬೆಗಳು. ನಾವು ಕ್ರಿಸ್ತನಲ್ಲಿ ಉಳಿದರೆ ನಮ್ಮ ಜೀವನವು ಫಲಪೂರ್ಣವಾಗಿರ್ತೈತೆ. ಆದರೆ ಕ್ರಿಸ್ತನಿಂದ ದೂರವಾದರೆ ಆತ್ಮೀಕವಾಗಿ ಒಣಗಿ ಹೋಗ್ತೇವೆ. ಆದ್ರಿಂದ ನಮ್ಮ ಜೀವನದಲ್ಲಿ ಯಾವಾಗಲೂ ಕ್ರಿಸ್ತನಲ್ಲಿ ಉಳಿಯುವ ನಿರ್ಧಾರವನ್ನ ಮಾಡಬೇಕು. ದೇವರೊಂದಿಗೆ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸಬೇಕು. ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ಪ್ರೀತಿಯ ಮೂಲಕ ದೇವರೊಂದಿಗೆ ಹತ್ತಿರವಾಗಬೇಕು. ಆಗ ನಮ್ಮ ಜೀವನವು ದೇವರ ಮಹಿಮೆಗೆ ತರುವ ಫಲಪೂರ್ಣ ಜೀವನವಾಗಿರ್ತದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.